ನಮ್ಮ ಬಾಸು ಕೊಡಕ್ ನಿಂತ್ರೆ ಅರ್ಜುನನು ಕಮ್ಮಿ, ತಟ್ಟೆ ನಿಂತ ಅಂದ್ರೆ ಭೀಮನು ಕಮ್ಮಿ. ನೋಡೋಣ, ನಾವು ಅದಾನಿನೂ ಅಲ್ಲ, ಅಂಬಾನಿನೂ ಅಲ್ಲ, ನಾವು ದಿಲೀಪ್ ಅಭಿಮಾನಿಗಳು. ರಾಜಕೀಯಕ್ಕೆ ಬರ್ತಾರೆ ಆಯ್ತಲ್ಲ. ಮೂವಿ ಯಾವ ತರ ಇದೆ ಇವಾಗ? ನೆಕ್ಸ್ಟ್ ಸೆಕೆಂಡ್ ನಾವು ಕೊಟ್ಟಿದ್ದ ಕಾಸು ಇವಾಗಲೇ ಆಯ್ತು ನಮಗೆ. ಅದು ಇನ್ನ ಎಕ್ಸ್ಟ್ರಾ ಕೊಡ್ಬೇಕಂತ ಇದೀವಿ. ಓಕೆ, ಟ್ಯಾಕಿಸ್ನರ್ ಬೇಡ, ಅಭಿಮಾನಿಗಳು ನೋಡ್ಲಿ ಅಂತ ಹೇಳಿ ಅನ್ನಿಸ್ತೈತೆ. ಅಂದ್ರೆ 1000 ಅಲ್ಲ 5000 ಕೊಟ್ಟರು ಮೋಸ ಇಲ್ಲ. ಸತ್ತಿದ್ದೋ ಡೆವಿಲ್ ಸತ್ತಿದ್ದೋ ಇದುವರೆಗೂ ಗೊತ್ತಿಲ್ಲ ಸರ್. ಫೋಟೋ ತಕ್ಕೊಳ್ಳೋದು ತಪ್ಪು ಅಂತಾರಲ್ಲ, ಅದಕ್ಕೂ ಇವ್ರಿಗೇನಾದ್ರು ಇದಾಗುತ್ತಾ ಅಂತ ತೆಗ್ದಿರೋ ಫೋಟೋ ಸ್ವಲ್ಪ. ಇವತ್ತು ದರ್ಶನ್ ಅವರ ಫ್ಯಾನ್ಸ್ಗೆ ಒಂಥರ ಒಳ್ಳೆ ದಿನ. ಇಷ್ಟು ದಿನ ಪಾಪ ಕಷ್ಟಪಟ್ಕೊಂಡು ಕಾಯ್ಕೊಂಡಿದ್ರು ನಮ್ಮ ಬಾಸ್ನ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಹೆಂಗೋ ಫೈನಲಿ ಇವತ್ತು ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. 6 ಗಂಟೆ ಶೋಗಿದೆ. ನಾನು ಕೂಡ ಫಸ್ಟು ಶೋಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಫ್ಯಾನ್ಸ್ನ ಒಂದು ಎಮೋಷನ್ ಹೆಂಗಿರುತ್ತೆ, ಅವರ ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಮತ್ತು ಫ್ಯಾನ್ಸ್ ಜೊತೆ ನಾನು ಸಿನಿಮಾ ನೋಡಿದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ ಬನ್ನಿರಿ. ಎಲ್ಲರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಇವತ್ತು ಟೆಸ್ಟ್ ಮಾಡೋಣ. ನಾನು ಪ್ರೆಸೆಂಟ್ ಇವಾಗ ತುಮಕೂರಲ್ಲಿರೋ ಮಾರುತಿ ಥಿಯೇಟರ್ ಹತ್ರ ಇದ್ದೀನಿ. ನೋಡೋಣ ಬನ್ನಿ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ. ನಮಸ್ತೆ ಸರ್. ನಮಸ್ಕಾರ. ದರ್ಶನ್ ಅವರ ಈ ಸಿನಿಮಾಗೆ ಎಷ್ಟು ದಿನ ಕಾಯ್ಕೊಂಡಿದ್ರಿ ನೀವು? ತುಂಬ ದಿವಸದಿಂದ ಆಲ್ಮೋಸ್ಟ್ 2 years ಇಂದ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಖುಷಿ ಅನಿಸ್ತಾ ಇದೆ ಇವತ್ತು. ತುಂಬ ಲಾಂಗ್ ಡಿಸ್ಟೆನ್ಸ್ ಆಯಿತು ದರ್ಶನ್ ಅವರ ಸಿನಿಮಾ ಬಂದು. ನೀವು ಯಾವ ಸಿನಿಮಾದಿಂದ ದರ್ಶನ್ ಅವ್ರಿಗೆ ಫ್ಯಾನ್ಸ್ ಆದ್ರಿ? ನಾವು ಮೆಜೆಸ್ಟಿಕ್ ಕರಿಯಾ ಟೈಮಿಂದಾನು ದರ್ಶನ್ ಅವ್ರ ಫ್ಯಾನ್ಸು. ಟಿಲ್ ನಾವು ಡಯಾರ್ಡ್ ಫ್ಯಾನ್ಸ್ ನಾವು. ಓಕೆ. ನೀವು ಫಸ್ಟ್ ಅವರ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿದಂಥ ಸಿಚುವೇಶನ್ಸ್ ಇಲ್ಲಿ ಹೇಳ್ತೀರಾ? ಅಂದರೆ ಅವ್ರ ಸಿನಿಮಾ ಯಾವಾಗ ಫಸ್ಟ್ ನೋಡಿದ್ರಿ ಅಂತ? ಫಸ್ಟ್ ಅವ್ರ ಸಿನಿಮಾ ನೋಡಿದಾಗ ನಾನು ನರ್ತಕಿ ಥಿಯೇಟರ್ನಲ್ಲಿ. ಸೊ ಶಾಸ್ತ್ರಿ ಆಗಿರ್ಬೋದು, ಹಯ್ಯ, ಕಲಾಸಿಪಾಯ, ಸೋ ಮೆನಿ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೋಗುತ್ತೆ ಮೋರ್ ದೆನ್ 25-30 ಮೂವೀಸ್ನ ಒಳ್ಳೆ 10 ಸರಿ 15 ಸರಿ ನೋಡಿರೋ ಸಿಚುವೇಶನ್ಸ್. ಸಿಕ್ಕಾಪಟ್ಟೆ ಡೈರೆಕ್ಟ್ ಫ್ಯಾನ್ ಅಂತ. ಖಂಡಿತ. ಈ ಸಿನಿಮಾನು ತುಂಬಾ ಚೆನ್ನಾಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. 100% ನಮಗೂ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಚೆನ್ನಾಗಿರುತ್ತೆ, ಫ್ಯಾನ್ಸಿಗೆ ಒಳ್ಳೆ ಸ್ಟಫ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಮೂರಲ್ಲಿ ದರ್ಶನ್ ಅವ್ರಿಗೆ ಡಯರ್ಡ್ ಫ್ಯಾನ್ ಇದ್ದಂಗೆ. ಇವ್ರ ಹೆಸರು ಡಿವಾಸ್ ಅಂತ. ಬೇಕಾದ್ರೆ ಹಿಂದೆ ಕೂಡ ಟಿ ಶರ್ಟ್ನ ನೋಡ್ಬೋದು. ಇವರು ಕೂಡ ಅಷ್ಟೇನೆ. ಈ ಟಿಕೆಟ್ ಎಲ್ಲ ನಮಗೆ 6 ಗಂಟೆ ಶೋಗೆ ಸಿಗೋದಕ್ಕೆ ಕಾರಣನೇ ಇವರಿಬ್ರು. ಸಿನಿಮಾ ಯಾವ ತರ ಇದೆ ಈಗ? ಸಖತ್ತಾಗಿದೆ ಮೂರು. ಈ BGM ಮಾತ್ರ ಸೂಪರ್ ಆಗಿ ಕೊಟ್ಟಿದ್ದಾನೆ. ಆಕ್ಟಿಂಗ್ ಮಾತ್ರ ಮಾತಾಡಂಗಿಲ್ಲ, ಅಷ್ಟು ಸಖತ್ತಾಗಿದೆ ಸರ್. ಸಿನಿಮಾ ಇಂಟರ್ವೆಲ್ ಆಗಿದೆಯಲ್ಲ, ಹೆಂಗಿದೆ? ಸೂಪರ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಎರಡು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಓಕೆ. ದರ್ಶನ್ ಅವರ ಆಕ್ಟಿಂಗು ಭಯಂಕರ. ಬಾಸ್ ಮತ್ತೆ ಗೊತ್ತಲ್ಲ, ಕಲಾಕಾರು ಕೇಳ್ಬೇಕಾ? ಬಾಸ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ, ಕಲಾಕಾರ ಬಾಸ್. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಫಿಲಮ್ ಥಿಯೇಟ್ರಿಗೆ ಬಂದು ನೋಡ್ರಿ ಸರ್. ಇಂಟರ್ವೆಲ್ ಆಗಿದೆಯಲ್ಲ, ಮೂವಿ ಯಾವ ಥರ ಇದೆ? ಪಾಪ್ಕಾರ್ನ್ ಎಂಜಾಯ್ ಮಾಡ್ಬೋದಾ ಸರ್? ಇಂಟರ್ವೆಲ್ ಆಯ್ತಲ್ಲ, ಮೂವಿ ಯಾವ ಥರ ಇದೆ? ಚಿಂತಿ ಸರ್. ಇಂಟರ್ವೆಲ್ ಆಗಿದೆಯಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಮೂವಿ ಮೇಲೆ? ಟ್ವಿಸ್ಟ್ ಈಗ ಐತೆ ನೋಡ್ರಿ, ಈಗ ಸ್ಟಾರ್ಟ್ ಆಗುತ್ತೆ. ಈಗ ಡೆವಿಲ್ ಬರೋದು. ಹೌದಾ? ಇಂಟರ್ವೆಲ್ ಆಯ್ತಲ್ಲ, ಮೂವಿ ಯಾವ ಥರ ಇದೆ ಇವಾಗ? ನೆಕ್ಸ್ಟ್ ಸೆಕೆಂಡ್ ಹಾಫ್ಗೆ ಯಾವ ಥರ ಟ್ವಿಸ್ಟ್ ಟರ್ನ್ಗಳನ್ನ ಕೊಟ್ಟಿದ್ದಾರೆ? ಗೊತ್ತಿಲ್ಲ, ಸಿನಿಮಾ ನೋಡಿದ್ಮೇಲೆ ನೋಡೋಣ. ಹೌದಾ? ದರ್ಶನ್ ಅವ್ರ ಆಕ್ಟಿಂಗ್ ಯಾವ ಥರ ಇದೆ ಸರ್? ಫಸ್ಟ್ ಹಾಫ್ ಹೆಂಗಿದೆ ಅಂದರೆ ಸೆಕೆಂಡ್ ಹಾಫ್ ಇನ್ನೂ ಧೂಳು ಇರುತ್ತೆ. ಓಕೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಈಗ ಮ್ಯಾಚ್ ಆಗಿದೆಯಾ ಮೂವಿ ಮೇಲೆ? ಮನಸ್ಸಿಗೆ ತೃಪ್ತಿ ಆಗಿದೆ. ಓಕೆ. ಸೆಕೆಂಡ್ ನಾವು ಕೊಟ್ಟಿದ್ದ ಕಾಸು ಇವಾಗಲೇ ಆಯ್ತು ನಮಗೆ. ಅದು ಇನ್ನ ಎಕ್ಸ್ಟ್ರಾ ಕೊಡ್ಬೇಕಂತ ಇದೀವಿ. ಓಕೆ. ಟ್ಯಾಕಿಸ್ನರ್ ಬೇಡ, ಅಭಿಮಾನಿಗಳು ನೋಡ್ಲಿ ಅಂತ ಹೇಳಿ. ಟ್ಯಾಕಿಸ್ ಅವ್ರಿಗೂ ಸ್ವಲ್ಪ ಮನ್ಸಿದೆಯಲ್ಲ, ಅದಕ್ಕೋಸ್ಕರ. ರಾಜಕೀಯಕ್ಕೆ ಬರ್ತಾರೆ. ದರ್ಶನ್ ಅವರ ಡಬಲ್ ಆಕ್ಟಿಂಗ್ ಯಾವ ತರ ಇದೆ ಇದರಲ್ಲಿ? ಎಕ್ಸ್ಪೆಕ್ಟೇಷನ್ಗೂ ಮೀರಿ. ನೋಡೋಣ, ನಾವು ಅದಾನಿನೂ ಅಲ್ಲ, ಅಂಬಾನಿನೂ ಅಲ್ಲ, ನಾವು ದಿಲೀಪ್ ಅಭಿಮಾನಿಗಳು. ಮೂವಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಟ ಭಯಂಕರ, ಪಕ್ಕಾ ಪೈಸಾ ವಸೂಲ್. ಅಲ್ಲ ಬ್ರೋ, ಈ ಒಂದು ಸಿನಿಮಾದ ಟಿಕೆಟ್ ತಗೊಳಕ್ಕೆ ನಿಮ್ಮ ಪಾರ್ಟ್ ಯಾವ ತರ ಇತ್ತು? ಕಷ್ಟ ಆಯ್ತು ಬ್ರೋ. 1000 ರೂಪಾಯಿ
ಅವರಲ್ಲ 5,000 ಕೊಟ್ಟರು ಮೋಸ ಇಲ್ಲ ನಮ್ಮ ಬಾಸ್ ದುಡ್ಡು ಲೆಕ್ಕ ಫಸ್ಟ್ ಶೋಗೆ ಅಂತ ದುಡ್ಡು ಲೆಕ್ಕ ಬರೋದಿಲ್ಲ ಸರ್. ನಮ್ಮ ಬಾಸು ಕೊಡಕ್ ನಿಂತ್ರೆ ಅರ್ಜುನನು ಕಮ್ಮಿ, ನಿಂತ ಅಂದ್ರೆ ಭೀಮನು ಕಮ್ಮಿ. ಸರ್ ಹಲೋ, ಸಿನಿಮಾ ನೋಡಿದ್ರಲ್ಲ, ಸಿನಿಮಾ ಯಾವ ಥರ ಇತ್ತು? ದರ್ಶನ್ ಅವರ ಡಬಲ್ ಆಕ್ಟಿಂಗ್ ಯಾವ ಥರ ಇತ್ತು ಸರ್? ಸರ್ ಮೂವಿ ಯಾವ ಥರ ಇದೆ, ಒಂದು ಲೈನಲ್ಲಿ ಹೇಳ್ಬಿಡಿ. ಡೆವಿಲ್ ದಿನ ಎಲ್ಲ ಒಂದೇ ಅನ್ಕೊಂಡಿದ್ದು, ಬಟ್ ಇದು ಡೆವಿಲ್ ಟೂ ಚಾಪ್ಟರ್ ಅಲ್ಲ, 2 ಹೀರೋಸು. ಒಂದ್ಸರಿ ನೋಡ್ಬೇಕು, ಒಂದ್ಸರಿ ಅಲ್ಲ 10 ಸರಿ ನೋಡಿದ್ರು ಸಾಲಲ್ಲ. ದರ್ಶನ್ ಪಕ್ಕ ಜೈ ಸರ್ ಮೂವಿ ಯಾವ ಥರ ಇದೆ? ಸೂಪರ್ ಮೂವಿ. ಬಾಸ್ ಆಕ್ಟಿಂಗ್ ಅಂದ್ರೆ ಏನಂತ ಬಾಸ್ ಇದ್ರಲ್ಲಿ ತೋರಿಸೋದು. ಬಾಸ್ ಅಂದ್ರೆ ಬಾಸ್, ಒನ್ ಅಂಡ್ ಓನ್ಲಿ ಬಾಸ್. ಸರ್ ಫಿಲಮ್ ಯಾವ ಥರ ಇದೆ ಮೇಡಮ್? ಫಿಲಮ್ ಯಾವ ಥರ ಇದೆ ಸರ್? ದರ್ಶನ್ ಅವರು ಹೀರೋ ಆಗಿ ಮತ್ತೆ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಆ ಥರ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯ್ತು ನಿಮಗೆ? ಸೂಪರು. ಇಂಥ ಮೂವಿ ನೋಡಬೇಕು ಅಂತ ಇದೆ. ಯಾವತ್ತೂ ಥರ ನೋಡಿಲ್ಲ, ತುಂಬಾ ಸಕ್ಕತ್ತಾಗಿ ಕಾಣ್ತಿದ್ದಾರೆ ಬಾಸ್. ದರ್ಶನ್ ಅವರ ವಿಲನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರ ನೀವು? ಸರ್ ಫಿಲಮ್ ಯಾವ ಥರ ಇತ್ತು? ಸೂಪರ್ ಆಗೈತೆ ಸರ್ ಮೂವಿ ನೋಡಿದ್ರಾ? ಸೂಪರ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮ್ಯಾಚ್ ಮಾಡುತ್ತಾ? ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಅದಕ್ಕಿಂತ ಹೈ ಆಗಿ ರೀಚ್ ಆಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಓಕೆ. ಫ್ಯಾಮಿಲಿ ನೋಡ್ಬೋದು. ದರ್ಶನ್ ಅವರು ಡ್ಯೂಯಲ್ ಕ್ಯಾರೆಕ್ಟರ್ ಅಲ್ಲಿ ಎಷ್ಟು ಆಕ್ಟಿಂಗ್ ಹೆಂಗ್ ಮಾಡಿದ್ದಾರೆ? ಅಣ್ಣ ಅದು ಹೇಳ್ಬಾರ್ದು, ಈಗ ಫಿಲಮ್ ಬಂದು ನೋಡ್ಲಿ. ಅಲ್ಲ ಸರ್, ನಿಮ್ಗೆ ಯಾವ ಕ್ಯಾರೆಕ್ಟರ್ ಅದ್ರಲ್ಲಿ ಇಷ್ಟ ಆಯ್ತು? ಎರಡೂ ಇಷ್ಟ ಆಯ್ತು. ಬಾಸೆ ಕಾಂಪಿಟೇಷನ್, ಓಕೆ. ಅಂಡ್ ಓನ್ಲಿ ಬಾಸ್. ಕ್ಲಾಸ್ ಆಗಿ ಒಂದರಲ್ಲಿ ಮಾಸ್ ಆಗಿ ಚೆನ್ನಾಗಿ ಕಾಣಿಸ್ಕೊಂಡಿದಾರ. ಎರಡರಲ್ಲೂ ಸಕ್ಕತ್ತಾಗಿದ್ದಾರೆ. ಕ್ಲಾಸು ಮಾಸು ಲವ್ ಎಲ್ಲ ಮಿಕ್ಸು, ತಲೆ ಕೆಡಿಸ್ಬಿಡ್ತಾರೆ ಕೊನೆ ತನಕ. ಲಾಸ್ಟಿಗೆ ಬರ್ಬೇಕಾದ್ರೆ ಈಚೆ ಏನಲ್ಲ ಪಾಟಲ್ ನೋಡ್ಕೊಳ್ಳಿ. ಸರ್ ಸಿನಿಮಾನ ನೋಡ್ಕೊಂಡ್ ಬಂದ್ರ ಫ್ಯಾನ್ ಶೋನ? ಈಗ ತಾನೇ ನೋಡ್ಕೊಂಡ್ಬಂದ್ವಿ ಸರ್. ಓಕೆ. ಸಿನಿಮಾ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು? ಮೂವಿ ಯಾವ ಥರ ಇದೆ? ಸರ್ ಬಾಸ್ ಮೂವಿ ಯಾವಾಗಲೂ ಚೆನ್ನಾಗಿರುತ್ತೆ, ಹಾ. ಸಕ್ಕತ್ತಾಗಿತ್ತು. ಬಟ್ ಟ್ವಿಸ್ಟ್ ಭಾಳ ಇಷ್ಟ ಆಯಿತು. ಹಾ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಇದುವರೆಗೂ ಕೃಷ್ಣ ಸತ್ತಿದ್ದೋ ಡೆವಿಲ್ ಸತ್ತಿದ್ದೋ ಇನ್ನೂವರೆಗೂ ಗೊತ್ತಿಲ್ಲ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ? ಪಾರ್ಟ್ 2 ಬಂದ್ರೂ ಅದೇ ಥರ ಇರುತ್ತೆ ಸರ್. ಓಕೆ ಓಕೆ. ಇದೇ ಥರ ಸೆಲೆಬ್ರೇಷನ್ ಇರುತ್ತೆ ಸರ್ ದರ್ಶನ್ ಅವರು ನಿಜವಾಗ್ಲೂ ಅಂದರೆ ಡೆವಿಲ್ ಸತ್ತಿದ್ದಾರೆ ಅಂತ ಅನ್ಕೊಂತಾ ಇದ್ದೀರಾ? ಸರ್. ಅದೇ ಕನ್ಫ್ಯೂಷನ್. ಓಕೆ. ಮನೆವರೆಗೂ ಸಿನಿಮಾ ನೋಡಿದ್ರು ಗೊತ್ತಾಗಲ್ಲ, ಲಾಸ್ಟ್ ಟ್ವಿಸ್ಟ್ ಗೊತ್ತಾಗಲ್ಲ ಸರ್. ದರ್ಶನ್ ಅವರ ಡಬಲ್ ರೋಲ್ ಯಾವ ಥರ ಇದೆ ಸರ್? ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಡೆವಿಲ್ದು ಕ್ಯಾರೆಕ್ಟರ್ ಮಾತ್ರ ಸಕ್ಕತ್ತಾಗಿ ತೋರಿಸಿದ್ದಾರೆ. ಕ್ಯಾಮ್ರಾ ವರ್ಕ್ ಅಂತೂ ಸೂಪರ್. ಅದರಲ್ಲಿ ನಿಮಗೆ ಪಾಸಿಟಿವ್ ಕ್ಯಾರೆಕ್ಟರ್ ಇಷ್ಟ ಆಯಿತು, ನೆಗೆಟಿವ್ ಕ್ಯಾರೆಕ್ಟರ್ ಇಷ್ಟ ಆಯಿತು? ಬಾಸ್ ಹೆಂಗೆ ಪಾಸಿಟಿವ್ ಆರ್ ನೆಗೆಟಿವ್ ಯಾವಾಗಲೂ ಪಬ್ಲಿಸಿಟಿ. ಲೈಟಾಗಿ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕಲ್ಲ, ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಜಾಸ್ತಿ? ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಂ. ಮತ್ತೆ ಯಾರು ಶರ್ಮಿಳಾ ಮಂಡ್ರೆ ಹಾಂ. ಸೂಪರ್. ಶರ್ಮಿಳಾ ಒಂದೇ ಸೀನ್ ಬಂದು ಹೋಗೋದವರು, 2 ಸೀನ್ ಬರ್ತಾರೆ. ಅಚ್ಚುತ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ದರ್ಶನ್ ಸರ್ ಅವರ ವಿಷಯದಲ್ಲಿ ಒಂದು ಮೆಚ್ಕೊಬೇಕು, ಅಂದರೆ ಒಂದು ಟೈಮಲ್ಲಿ ಕೆಲವು ಆಕ್ಟರ್ಸ್ ಕಲಾವಿದರು ಪೀಕಲ್ಲಿರ್ತಾರೆ, ಬಟ್ ಬರ್ತಾ ಅವ್ರು ಕಡಿಮೆ ಮಾಡ್ಕೊಂಡಿರ್ತಾರೆ. ಬಟ್ ಅಂಥವ್ರಿಗೆ ದರ್ಶನ್ ಅವರು ಒಳ್ಳೆ ಚಾನ್ಸ್ಗಳನ್ನ ಕೊಡ್ತಾ ಇರ್ತಾರೆ ಅವ್ರ ಫಿಲಮ್ಗಳಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಅದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಆಕ್ಟ್ ಮಾಡಿರೋರು ಕಾಮಿಡಿ ಕಿಲಾಟಿಗಳನ್ನ ಆ ಥರದವರು ಇದ್ದಾರೆ. ಮತ್ತೆ ಶೋಭರಾಜ್ ಅವರು ಹಳೆ ಆರ್ಟಿಸ್ಟು, ಆ ಥರನೇ ಇದ್ದಾರೆ. ಹೆಸರು ಶೋಭರಾಜ್. ಓಕೆ ಓಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಮೇಲೆ ಅವ್ರ ಅಕ್ಕಪಕ್ಕ ಇರೋರು ಬಿಟ್ಟರು ಫ್ಯಾನ್ಸ್ಗಳು ಕೈ ಬಿಡಲ್ಲ. ಈಗ ಗಿಲ್ಲಿ ನಟ ಅವರು ಫುಲ್ಲು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಅವ್ರ ಕ್ಯಾರೆಕ್ಟರ್ ಯಾವ ಥರ ಇತ್ತು ಸರ್? ಗಿಲ್ಲಿ ಕಾಮಿಡಿ ನೀವೇ ನೋಡಿರ್ತೀರ ಫಿಲಮ್ ಅಲ್ಲಿ. Okay. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಮಾಸ್ ಫಿಲಮ್ ಅನಿಸ್ತೋ, ಕ್ಲಾಸ್ ಫಿಲಮ್ ಅನಿಸ್ತೋ, ಯಾವ ಥರ ಅನ್ನಿಸ್ತು? ಸರ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಕ್ಲಾಸ್ ಅನ್ಬೇಕು, ಮಾಸ್ ಅನ್ಬೇಕು, ಎಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಇದೆಯಲ್ಲ, ಫೋಟೋ ತೆಗಿಯೋ ತುಂಬಾ ತಪ್ಪು ಅಂತ. ಅದು ಪ್ರೈವಸಿ ಯಾರು ಮಾಡಕ್ ಹೋಗ್ಬೇಕು. ಮಾಸ್ ಫಿಲಮ್ ತರ ನೋಡಿ. ಅಲ್ಲ ಆ ಥರ ಅಲ್ಲ ಸರ್, ಫೋಟೋ ತಕ್ಕೊಳ್ಳೋದು ತಪ್ಪು ಅಂತಾರಲ್ಲ, ಅದಕ್ಕೂ ಇವ್ರಿಗೇನಾದ್ರು ಇದಾಗುತ್ತಾ ಅಂತ. ಜೈಲಲ್ಲಿ ತೆಗ್ದಿರೋ ಫೋಟೋ ಸ್ವಲ್ಪ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ಬಟ್ ಮ್ಯಾಚ್ ಆಗಿದೆ ಸರ್. ಪ್ರತಿಯೊಂದು ಹೊಡೆದಿರೋ ಡೈಲಾಗ್ಗಳು ಮ್ಯಾಚ್ ಆಗಿದೆ. ಸರ್ ನಿಮ್ಗೆ ಯಾವ ಥರ ಫಿಲಮ್ ಅನ್ನಿಸ್ತು? ಫಿಲಮ್ ತುಂಬಾ ಚೆನ್ನಾಗಿದೆ, ಎಕ್ಸ್ಪೆಕ್ಟೇಷನ್ ಇನ್ನ ಜಾಸ್ತಿನೇ ಇದೆ. ಓಕೆ. ತುಂಬಾ ಚೆನ್ನಾಗಿದೆ. ಮತ್ತೆ ಹೀರೋಯಿನ್ ಯಾವ ಥರ ಕಾಣಿಸ್ಕೊಂಡಿದ್ದಾರೆ? ರಚನಾ ರಾಮ್ ಅವರು ಫಸ್ಟ್ ಫಿಲಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಓಕೆ ಓಕೆ. ಸರ್ ನಿಮ್ಗೆ ಯಾವ ಥರ? ಚೆನ್ನಾಗಿ ಕಾಣಿಸುತ್ತೆ ಸರ್ ಮೂವಿ, ಸಕ್ಕತ್ತಾಗಿದೆ.
ನೀವು ದರ್ಶನ್ ಅವ್ರ ಫಿಲಮ್ನ ಎಷ್ಟು ವರ್ಷಗಳಿಂದ ಫಾಲೋ ಮಾಡ್ಕೊಂಡ್ ಬರ್ತೀರಾ? ಸರ್ ಗರಿಯಾ ಫಿಲಮ್ ಅಲ್ಲಿ ಒಬ್ಬ ಹಾಲಿನ ಒಂದು ಫೈಟ್ ಇದೆ ಗೊತ್ತಾ? ಹಾಂ 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 ಹಾಲಿನ ಕ್ಯಾರೆಕ್ಟರ್ ಹೊಡೆದು ಎತ್ಕೊಂಬರ್ತಾರಲ್ಲ, ಹಾಂ ಅವ್ರು ನಾವು ಇಷ್ಟಿದ್ದು ಅವಾಗಿಂದನೂ ಅಭಿಮಾನಿನೇ, ಫಸ್ಟ್ ಅಭಿಮಾನಿ. ಅಲ್ಲ ಸರ್, ನೀವು ನಿಮಗೆ ಗೊತ್ತಿರೋ ಥರ ದರ್ಶನ್ ಅವರ ಮೊದಲನೇ ಸಿನಿಮಾ ಯಾವಾಗ ನೋಡಿದ್ರಿ? ಸರ್ ನಾವು 2005 ಫೈಯಲ್ಲಿ ಯಾವ ಅವಾಗಿಂದ ಕರಿಯಾ ಅವಾಗ ಇನ್ನೂ ಟ್ರೆಂಡಲ್ಲಿ ಬರ್ತಾ ಇತ್ತು. ಓಕೆ, ಅವಾಗ ಸಿನಿಮಾಗೆ ಸಿಡಿ ತಗೊಂಬಂದು ನೋಡ್ತಿದ್ವಿ ನಾವು. ಸಿಡಿ ತಗೊಂಬಂದು. ಸಿಡಿ ಬರೋದ್ವಲ್ಲ, 10 ರೂಪಾಯಿ ಬಾಡಿಗೆ ಕೊಟ್ಟು ಸಿಡಿ ತಗೊಂಬಂದು ನೋಡ್ತಾ ಇದ್ವು. ಅವಾಗಿಂದನೂ ಫ್ಯಾನ್ಸ್. ಅಂದ್ರೆ ನೀವು ಮೊದಲನೇ ಸರಿ ಥಿಯೇಟ್ರಿಗೆ ಹೋಗಿ ನೋಡಿದಂಥ ಸಿನಿಮಾ ಯಾವ್ದು? ಸರ್ ನಾವು ನೋಡಿದ್ದು ಗಜ. ಗಜ. ಗಜ ಚೆನ್ನಾಗಿದೆ ಬಿಡಿ. ಸೂಪರ್ ಮೂವಿ. ಓಕೆ ಸರ್, ನೀವು ದರ್ಶನ್ ಸರ್ ಫ್ಯಾನಾ ನೀವು? ನಾವು ಆಲ್ ಇಂಡಿಯಾ ಅವರು ನಿಮಗೆ ಅವ್ರ ಬಗ್ಗೆ ಇರೋ ಗ್ರೇಟೆಸ್ಟ್ ಫ್ಯಾನ್ ಮೂಮೆಂಟ್ ಯಾವುದು? ಗ್ರೇಟೆಸ್ಟ್ ಫ್ಯಾನ್ ಮೂಮೆಂಟು ಅಂದರೆ ಅವ್ರ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ. ಜೈಲಿಂದ ಬಂದ್ರಲ್ಲ ಅದೇ. ಆಯ್ತು ಹೇಳ್ರಿ. ಸರ್ ಅಲ್ಲೇ ಮೂವಿ ನೋಡ್ಕೊಂಡ್ ಬಂದ್ರಲ್ಲ, ಈಗ ಹೋಗ್ತಾ ಇದ್ದೀರಾ ನೀವು? ನಾನಿನ್ನು ಈಗ ಹೋಗ್ತಾ ಇದ್ದೀನಿ. ಓಕೆ, ಟಿಕೆಟು ಬೇಗ ಸಿಗ್ತಾ ಇಲ್ಲ, ನೀವೇನಾದ್ರು ಕಷ್ಟಪಟ್ರ ಟಿಕೆಟ್ಗೋಸ್ಕರ? ಟಿಕೆಟ್ಗೆ ಹಾಂ, ಕಷ್ಟಪಟ್ರೆ ಎಲ್ಲ ಬೇಗ ಸಿಗ್ತಾವೆ ಟಿಕೆಟು ಅಂತ. ಹಾಂ ನೋಡ್ರಿ, ಟಿಕೆಟು ಹಾಂ ಫಾಸ್ಟ್ ಟಿಕೆಟ್ಗೆ ತುಂಬಾ ಕಷ್ಟ ಪಡ್ಬೇಕು. ಓಕೆ, ಅವ್ರಿನ ಫಿಲಮ್ಗೆ ಆ ಥರ ಹೋಗ್ಬಿಟ್ರೆ ಸಿಕ್ಬಿಡ್ತಾವೆ. ನಾವು ಲೈನಾಗ ಹೋಗಿ ನಿಂತ್ಕೊಂಡು ಸಿಕ್ಬಿಡ್ತಾವ್ರಿ. ಹಾಂ ಯಾರ್ ಫಿಲಮ್ ಹೇಳ್ರಿ ಇದು? ಈ ಬಾಸ್ ಫಿಲಮ್. ದುಡ್ಡಲ್ಲ, ಕೋಟಿ ಕೋಟಿ ಕೊಟ್ಟರು ಸಿಗಲ್ಲ ಕಣ್ರಿ. ನಾವು ಮಾರ್ನಿಂಗ್ ಟೈಮಿಂದ ಬೆಳಗ್ಗೆ 6 ಗಂಟೆಗೆ ಬಂದು ನಿದ್ದೆ ಇಟ್ಕೊಂಡು 6 ತಗೊಂಡು ನಿಂತ್ಕೊಂಡಿದ್ದೀನಿ. ಟಿಕೆಟೇ ಸಿಗ್ತಾ ಇಲ್ಲ. ಅಲ್ಲ ರೀ, ನಿಮ್ಮ ಬಾಸ್ ಎಲ್ಲ ಅವ್ರು, ನಾವು ನಿಮಗೆ ಒಳಗಡೆ ಅವರು, ಒಳಗಡೆ ಅವರು. ಓಕೆ, ನಾವೆಲ್ಲಿದ್ದೀವಿ? ನಾವು ಹೊರಗಡೆ ಇದ್ದೀವಿ. ಓಕೆ. ಬಾಸ್ ಅಲ್ಲಿದ್ರು ಸೆಲೆಬ್ರೇಷನ್ ಇಷ್ಟು ಮಾಡ್ತಾ ಇದೀವಿ ಅಂದ್ರೆ ಏನು ಅರ್ಥ? ಅದು ಅವ್ರು ಮಾಡಿರೋ ಅಚೀವ್ಮೆಂಟ್. ಅಭಿಮಾನ. ಅಭಿಮಾನ, ಹೃದಯ, ಅಭಿಮಾನ ಅರ್ಥ ಮಾಡ್ಕೊಳ್ರಿ. ಅಲ್ಲೇ ಇದ್ರು ಅಷ್ಟೇ, ಇಲ್ಲೇ ಇದ್ರು ಅಷ್ಟೇ. ನಾವು ನಿಮ್ಮ ಥರ ಬಾಸ್ ಇದ್ರೂ ಅಭಿಮಾನನೇ. ಯಾಕೆ ಹೇಳ್ರಿ? ಬಾಸ್ ಅಂದರೆ ಅಭಿಮಾನ. ಕೋಟಿ 7 ಕೋಟಿ, ಎಷ್ಟು 7 ಕೋಟಿ ಕನ್ನಡಿಗರು ಇವತ್ತು ಫಿಲಮ್ ನೋಡ್ತಾವ್ರಿ ಅಂದರೆ ಬಾಸ್ ಅಭಿಮಾನ. ಸಿನಿಮಾನ ನೋಡ್ಕೊಂಡು ಬಂದಿದ್ದಾಗಿದೆ. ಸಿನಿಮಾ ಫ್ಯಾನ್ಸ್ ಪ್ರಕಾರ ಚೆನ್ನಾಗಿದೆ, ಬಟ್ ನನ್ನ ಒಂದು ರಿವ್ಯೂನ ನೆಕ್ಸ್ಟ್ ಮಾಡ್ತೀನಿ. ಈಗ ಪ್ರಸ್ತುತಕ್ಕೆ 9 ಗಂಟೆ, ಫ್ಯಾನ್ ಶೋ 6 ಗಂಟೆಗೆ ಹೋಗಿ ಈಗ 9 ಗಂಟೆಗೆ ಬರೋದಾಗಿದೆ. ಸೊ ನೋಡೋಣ ಬನ್ನಿ ಆ್ಯಕ್ಚುಲ್ ಆಗಿರೋ ರಿವ್ಯೂ ಏನು ಅಂತ ಮುಂದಕ್ಕೆ. ದಿ ಡೆವಿಲ್ ಸಿನಿಮಾನ ಫಸ್ಟ್ ಡೇ ಫಸ್ಟು ಶೋನೇ ನೋಡ್ಕೊಂಡು ಬಂದಿದ್ದಾಯಿತು. ಸಿನಿಮಾ ಅಂತೂ ದರ್ಶನ್ ಸರ್ ಅವರ ಫ್ಯಾನ್ಸ್ ಜೊತೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಒಳ್ಳೆ ಮೆಮೊರಬಲ್ ವಿಡಿಯೋ. ಅಷ್ಟೇ ಅಲ್ಲ, ಇದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲನೇ ಸಾರಿ ನಾನು ಫೇಸ್ ರಿವೀಲ್ ಮಾಡಿಕೊಂಡು ರಿವ್ಯೂ ಮಾಡ್ತಿರೋದು. ಹಿಂದೆ ತುಂಬ ವಿಡಿಯೋ ಮಾಡಿದ್ದೀನಿ ಫೇಸ್ ರಿವೀಲ್ ಮಾಡಿಕೊಂಡು, ಬಟ್ ರಿವ್ಯೂನ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಇಟ್ಸ್ ಓಕೆ, ಬನ್ನಿ. ಇದೇ ಥರ ನನ್ನ ವಿಡಿಯೋ ಇಷ್ಟ ಆದರೆ ನೀವು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಇನ್ನು ಆ್ಯಕ್ಚುಲಾಗಿ ಸಿನಿಮಾ ಅಂತ ನೋಡ್ಕೊಬಂದೆ, ಎಂಜಾಯ್ ಕೂಡ ಮಾಡಿದೆ. ಯಾಕಂದರೆ ಅವರು ನಮ್ಮ ದೊಡ್ಡ ಸ್ಟಾರು, ಅವ್ರ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಸೊ ಹಂಗಾಗಿ ಸಿನಿಮಾದ ಆನೆಸ್ಟ್ ರಿವ್ಯೂನ ಯಾವುದೇ ಮುಚ್ಚುಮರೆ ಇಲ್ದಂಗೆ ಮಾತಾಡೋಣ. ಆ್ಯಸ್ ಎ ರಿಯಲ್ ಆಗಿ ನಾರ್ಮಲ್ ಆಗಿ ಮಾತಾಡ್ತಾ ಬರೋಣ. ನಾನು ಇದ್ದಂಗೆ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದು ಮೊದಲು ಈ ಒಂದು ಸಿನಿಮಾದ ಪಾಸಿಟಿವ್ಸ್ ವಿಷಯಕ್ಕೆ ಬಂದರೆ, ಸಿನಿಮಾದಲ್ಲಿ ದರ್ಶನ್ ಅವರ ಲುಕ್ಸು ಸಖತ್ತಾಗಿದೆ. ಅಷ್ಟೇ ಅಲ್ಲ, ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸೇ ಆಗಿರ್ಬೋದು, ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನೇ ಆಗಿರ್ಬೋದು, ತುಂಬ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ವಿಷ್ಣುವರ್ಧನ್ ಸರ್ ಅವರ ಗೆಟಪ್ ಹಾಕಿದ್ದಾರೆ, ಅಂಬರೀಷ್ ಅವರ ಗೆಟಪ್ ಹಾಕಿದ್ದಾರೆ, ನಮ್ಮ ರಾಜ್ಕುಮಾರ್ ಅವರ ಡೈಲಾಗ್ಸು ಕೂಡ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲದರಲ್ಲೂ ಕೂಡ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಅಲ್ಲಿ ಅವರ ಒಂದು ಆ್ಯಕ್ಟಿಂಗ್ನ ಕೇಪಬಿಲಿಟಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಸಿನಿಮಾದಲ್ಲೂ ಕೂಡ ಅವರು ಡ್ಯುಯಲ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಹಂಗಾಗಿ ಓಲ್ ಸಿನಿಮಾದಲ್ಲಿ ಅವ್ರು ಇರ್ತಾರೆ. ಆ ಒಂದು ಪ್ರೆಸೆನ್ಸು, ಆ ಒಂದು ಅಪಿರಿಯನ್ಸು ತುಂಬ ಇಷ್ಟ ಆಗುತ್ತೆ. 2 ಕ್ಯಾರೆಕ್ಟರ್ ಕೂಡ ಸಖತ್ ಇಂಪ್ರೆಸ್ ಮಾಡಿದ್ವು. ರೀಸೆಂಟಾಗಿ ಸಿನಿಮಾ ಬಂದಿತ್ತು ಯಾವುದು, ಮಾರ್ಟಿನ್. ಅದರಲ್ಲಿ ಡ್ಯುಯಲ್ ಕ್ಯಾರೆಕ್ಟ್ರು ಅಷ್ಟೊಂದು ಇಂಪ್ರೆಸ್ ಮಾಡೋದಿಲ್ಲ, ಬಟ್ ಈ ಒಂದು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಇನ್ನು ದರ್ಶನ್ ಅವರ ಲುಕ್ಸು ಅದು ಕೂಡ ಸಖತ್ತಾಗಿದೆ. ಅಂದರೆ ಅವರ ಒಂದು ಲುಕ್ಸ್ನ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಇನ್ನು ಆ ಒಂದು ವಿಲನ್ ಕ್ಯಾರೆಕ್ಟ್ರು ಓಕೆ ಚೆನ್ನಾಗಿದೆ. ಅಂದರೆ ವಿಲನಿಸಮ್ಮು ಆ ಒಂದು ಕ್ಯಾರೆಕ್ಟ್ರನ್ನ ಕೆಲವೊಂದು ಸಮ್ ಆಫ್ ಟೈಮಲ್ಲಿ ಏಟ್ನ ಮಾಡ್ತೀವಿ. ಹಂಗಾಗಿ ಆ ಒಂದು ಕ್ಯಾರೆಕ್ಟರ್ ಕೂಡ ಇಂಪ್ರೆಸ್ ಮಾಡ್ತು. ಅಷ್ಟೆಲ್ಲ ಕೃಷ್ಣ ಕ್ಯಾರೆಕ್ಟ್ರು ಒಂದು ಡೀಸೆಂಟಾಗಿ ಒಂದು ನಾರ್ಮಲ್ ಅಮಾಯಕನ ಥರ ತೋರಿಸಿ ಆ ಒಂದು ಕ್ಯಾರೆಕ್ಟರ್ಗೂ ಕೂಡ ಒಂದೊಳ್ಳೆ ಹೈ ಕೊಟ್ಟರು. ಸ್ಕ್ರೀನ್ ಪ್ಲೇ ವೈಸಲ್ಲಿ ಚೆನ್ನಾಗಿ ಒಳ್ಳೆ ಸ್ಟೈಲಿಶಾಗಿ ಪ್ರೆಸೆಂಟ್ನ ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಅವ್ರನ್ನ ಕೂಡ ಇಷ್ಟು ಸ್ಟೈಲಿಶಾಗಿ ರೀಸೆಂಟಾಗಿ ಯಾರು ಕೂಡ ತೋರಿಸಿರ್ಲಿಲ್ಲ, ಅಷ್ಟು ಸ್ಟೈಲಿಶಾಗಿ ತೋರಿಸಿದ್ರು. ದರ್ಶನ್ ಅವ್ರನ್ನ ಎಷ್ಟು ಸ್ಟೈಲಿಶಾಗಿ ನಾವು ಮುಂದೆ ಯಾವಾಗ ನೋಡ್ತೀವೋ ಗೊತ್ತಿಲ್ಲ. ಹಂಗಾಗಿ ಸಿನಿಮಾನ ಹೋಗಿ ನೋಡ್ಕೊಂಡು ಬಂದ್ಬಿಡ್ಬೋದು. ಇನ್ನು ಸಿನಿಮಾದ ಸ್ಟೋರಿ ಲೈನು ಮತ್ತು ಜಾನ್ರ ಬಗ್ಗೆ ಮಾತಾಡ್ತಿದ್ರೆ, ಇದೊಂದು ಪೊಲಿಟಿಕಲ್ ಡ್ರಾಮಾ ಗುರು. ದರ್ಶನ್ ಅವರು ಟ್ರೈ ಮಾಡಿದಂಥ ಮೊದಲನೇ ಪೊಲಿಟಿಕಲ್ ಡ್ರಾಮಾ ಅಂದ್ಕೊತೀನಿ ನಾನು. ನಮ್ಮ ಕಿಚ್ಚ ಸುದೀಪ್ ಅವರು ಟ್ರೈ ಮಾಡಿದ್ದಾರೆ ಹಿಂದೆ ಕಿಚ್ಚ ಸಿನಿಮಾದಲ್ಲಿ.
ಅಷ್ಟೇ ಅಲ್ಲ, ಬೇರೆ ಬೇರೆ ಹೀರೋಗಳು, ನಮ್ಮ ಉಪೇಂದ್ರ ಅವರು ಸೂಪರ್ ಸಿನಿಮಾದಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ತೊಗೊಂಬಂದರು. ಅದನ್ನು ಪೊಲಿಟಿಕಲ್ ಡ್ರಾಮಾ ಅಂತಿದ ಇಲ್ವೋ ಗೊತ್ತಿಲ್ಲ, ಆ ಥರ ಪೊಲಿಟಿಕಲ್ ಡ್ರಾಮಾನೇ. ಈಗ ದರ್ಶನ್ ಅವರು ಕೂಡ ಟ್ರೈ ಮಾಡಿದ್ರು, ಸ್ವಲ್ಪ ವರ್ಕೌಟ್ ಆಗಿದೆ. ಸೊ ಫ್ಯಾನ್ಸ್ ಆಗಿ ಅಥವಾ ದರ್ಶನ್ ಅವ್ರನ್ನ ತುಂಬ ದಿನದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀರ ಅಂದರೆ ನೋಡ್ಕೊಂಬರ್ಬೋದು. ಈಗ ನೆಗೆಟಿವ್ಸ್ ಹೇಳೋ ಟೈಮು ಗುರು. ಅಂದರೆ ಈ ಸಿನಿಮಾದಲ್ಲಿ ನಾನು ನೆಗೆಟಿವ್ಸು ಮಾತಾಡಬಾರ್ದು ಅಂದ್ಕೊಂಡೇ ಇದ್ದೆ, ಬಟ್ ಮಾತಾಡ್ದಂಗೆ ಇರೋಕ್ಕೂ ಕೂಡ ಆಗ್ತಿಲ್ಲ. ಸಿನಿಮಾ ಜಾಸ್ತಿ ಲೆಂತ್ ಆಯಿತು ಗುರು. ಅಂದರೆ 2 ಅವರ್ 40-50 ನಿಮಿಷ ಸಿನಿಮಾ ಇದೆ. ಅಂದರೆ ಬೇಕಾಗಿರಲಿಲ್ಲ ಸಿನಿಮಾಗೆ, ಕೆಲವೊಂದು ಸೀನ್ಸು ಸಿನಿಮಾದಲ್ಲಿ ಬೇಕಾಗಿರಲಿಲ್ಲ, ಹಂಗೂ ಕೂಡ ತಂದು ಹಾಕಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಟ್ರು ಸ್ಕ್ರೀನ್ ಪ್ಲೇನಲ್ಲಿ ಎಲ್ಲದರಲ್ಲೂ ಕೂಡ ಇಂಟ್ರೆಸ್ಟ್ನ ತೊಗೊಂಡ್ರು, ಬಟ್ ಸ್ಟೋರಿ ರೈಟಿಂಗಲ್ಲಿ ಸ್ವಲ್ಪ ಮಿಸ್ ಮಾಡ್ಕೊಂಡ್ರು ಅಂತ ಕಾಣಿಸುತ್ತೆ. ಹಂಗಾಗಿ ಎಲ್ಲೂ ಕೂಡ ಮೈನಸ್ ಆಯಿತು. ಮತ್ತು ಆ್ಯಕ್ಷನ್ಸು ಇನ್ನು ಎಷ್ಟು ದಿನ ಈ ಥರ ಔಟ್ಡೇಟೆಡ್ ಆ್ಯಕ್ಷನ್ಸ್ನ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಯಲಿಸ್ಟಿಕ್ಕಲ್ಲಿ ಆ್ಯಕ್ಷನ್ಸ್ನ ಮಾಡಿದ್ರೆ ತುಂಬ ಇಂಪ್ರೆಸ್ ಮಾಡುತ್ತೆ ಎಲ್ಲ ಆಡಿಯನ್ಸ್ಗೂ ಕೂಡ. ಆ ರಿಯಲಿಸ್ಟಿಕ್ ಅಪ್ರೋಚ್ನ ಮಾಡಿದರೆ ಚೆನ್ನಾಗಿರುತ್ತೋ ಆ ಥರ ಆ್ಯಕ್ಷನ್ಸು ಹಿಂದೆ ತುಂಬ ವರ್ಕೌಟ್ ಆಗೋವು. ಬಟ್ ಈಗ ಪ್ರೆಸೆಂಟಲ್ಲಿ ಎಲ್ಲ ರಿಯಲಿಸ್ಟಿಕ್ ಸಿನಿಮಾಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ, ಅದು ಕೂಡ ಸಿನಿಮಾಗೆ ಡ್ರಾಬ್ಯಾಕ್ ಆಗಬಹುದು. ಇಷ್ಟೇ ಗುರು ನೆಗೆಟಿವ್ಸ್ ಬಗ್ಗೆ ಏನು ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ, ಬಟ್ ಸಿನಿಮಾ ಸ್ವಲ್ಪ ಲ್ಯಾಗ್ ಅನಿಸೋ ಸೀನ್ ಬರುತ್ತೆ, ಬಟ್ ಅದು ಕೂಡ ಓಕೆ. ಸಿನಿಮಾದ ಸ್ಟೋರಿ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಸ್ವಲ್ಪ ಸ್ಪಾಯ್ಲರ್ ಆಗ್ಬೋದು. ಥಿಯೇಟ್ರಲ್ನಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ನ ಮಾಡಿ. ಬಟ್ ದರ್ಶನ್ ಅವರೇ ಪೈಪೋಟಿ ಅನ್ನೋ ಥರ ಹೀರೋ ಆಗಿ ವಿಲನ್ ಆಗಿ ಅವರೇ ಆ್ಯಕ್ಟಿಂಗ್ನ ಮಾಡಿರೋದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ವಿಷಯನೇ. ಅವ್ರನ್ನ ಆಡಿಯನ್ಸು ನೆಗೆಟಿವ್ ರೋಲಲ್ಲಿ ಇಷ್ಟಪಡ್ತಾರೋ ಅಥವಾ ಪಾಸಿಟಿವ್ ರೋಲಲ್ಲಿ ಇಷ್ಟಪಡ್ತಾರೋ ಅದನ್ನು ಕೂಡ ನೋಡಬೇಕು. ಸೊ ಸಿನಿಮಾ ಲಾಸ್ಟಲ್ಲಿ ಪಾರ್ಟ್ 2ಗೆ ಎಂಟನ್ನ ಕೊಟ್ಟಿದೆ, ಬಟ್ಟು ಡೆವಿಲ್ 2 ಅವಶ್ಯಕತೆ ಇತ್ತ ಅಂತ ನನಗೆ ಕೂಡ ಅನ್ನಿಸ್ತು. ಯಾಕಂದರೆ ಪ್ರಾಪರ್ ಎಂಡಿಂಗ್ ಇಲ್ಲೇ ಸಿಕ್ಕಿದೆ, ಪಾರ್ಟ್ 2ಗೆ ಅಷ್ಟು ಬೇಕಿರಲಿಲ್ಲ ಅಂತ ಅನ್ನಿಸ್ತು. ಬಟ್ ಓಕೆ, ನೋಡೋಣ ಮುಂದಕ್ಕೆ ಏನಾದರೂ ಬರುತ್ತೇನೋ ಡೆವಿಲ್ 2 ಅಂತ. ಅಷ್ಟೇ ಅಲ್ಲ ಗುರು, ದರ್ಶನ್ ಅವರ ನೆಗೆಟಿವ್ ಕ್ಯಾರೆಕ್ಟ್ರು ಸ್ವಲ್ಪ ಹೆವಿ ಹೇಟ್ ಮಾಡ್ತೀವಿ, ಹಂಗಾಗಿ ಈ ಒಂದು ಪ್ರೆಸೆಂಟೇಷನ್ನು ಕೂಡ ಇಷ್ಟಪಡ್ತಾರೋ ಇಲ್ವೋ ಅನ್ನೋದೊಂದು ಡೌಟು. ನೋಡೋಣ ಅದು ಕೂಡ ಹೆಂಗಾಗುತ್ತೆ ಅಂತ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಈ ಕ್ಯಾರೆಕ್ಟ್ರು ಯಾವ ಕ್ಯಾರೆಕ್ಟ್ರ್ ಇಷ್ಟ ಆಯಿತು, ಪಾಸಿಟಿವ್ ಇಷ್ಟ ಆಯಿತು, ನೆಗೆಟಿವ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ನೆಗೆಟಿವ್ನೇ ಇಷ್ಟಪಡ್ತಾರೆ, ನೋಡೋಣ ಇದರಲ್ಲಿ ಯಾವ ಕ್ಯಾರೆಕ್ಟ್ರನ್ನ ಇಷ್ಟಪಡ್ತಾರೆ ಅಂತ. ಇನ್ನು ಡೈರೆಕ್ಟರ್ ಪ್ರಕಾಶ್ ಒಂಥರ ಚೆನ್ನಾಗೇ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಗುರು. ಯಾಕಂದರೆ ದರ್ಶನ್ ಅವ್ರನ್ನೇನೋ ಚೆನ್ನಾಗೇ ಪ್ರೆಸೆಂಟ್ನ ಮಾಡಿದ್ದಾರೆ, ಬಟ್ ಸ್ಟೋರಿನಲ್ಲಿ ರೈಟಿಂಗಲ್ಲಿ ಏನು ಅಷ್ಟೊಂದು ಇಂಪ್ರೆಸ್ ಇಲ್ಲ ಅವ್ರದ್ದು. ಸ್ವಲ್ಪ ಲ್ಯಾಗ್ ಹೊಡಿಸ್ತು ಕೆಲವೊಂದು ಸೀನ್ಸ್ಗಳು, ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ಬಟ್ಟು ಬೆಟರ್ ಟ್ರೈ. ನೋಡೋಣ ದರ್ಶನ್ ಅವರ ಸಿನಿಮಾನ ಯಾವ ಥರ ಆಡಿಯನ್ಸು ಎಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ಅಷ್ಟೇ ಅಲ್ಲ, ಮ್ಯೂಸಿಕ್ ಡೈರೆಕ್ಟ್ರು ಅಜನೀಶ್ ಲೋಕನಾಥ್ ಇವ್ರ ಬಗ್ಗೆ ಮಾತಾಡಬೇಕು ಗುರು. ಚೆನ್ನಾಗೇ ಮ್ಯೂಸಿಕ್ನ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ BGM ಕೂಡ ತುಂಬ ಚೆನ್ನಾಗಿದೆ. ಇನ್ನು ದರ್ಶನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದು ಬೇಡ ಬಿಡಿ, ಅವರು ಸಿಕ್ಕಾಪಟ್ಟೆ ಸಗದ ಆ್ಯಕ್ಟಿಂಗ್ನ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಶೇಡ್ಸ್ ಇದೆ. ಅಷ್ಟೆಲ್ಲ ಅವರ ಪರ್ಫಾರ್ಮೆನ್ಸ್ಗೂ ಕೂಡ ಇಲ್ಲಿ ಸ್ಪೇಸ್ ಇದೆ. ಆ ಒಂದು ಇಷ್ಟಕ್ಕೆ ದರ್ಶನ್ ಅವರ ಆ್ಯಕ್ಟಿಂಗಿಗೆ ಸಿನಿಮಾನ ನೋಡಬೇಕು. ಅಷ್ಟನ್ನು ಬಿಟ್ಟರೆ ಹೀರೋಯಿನ್ ಆಗಿ ರಚನಾ ರಾಮ್ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಶರ್ಮಿಕಾ ಮಾಂಡ್ರೆ ಅವ್ರದ್ದು ಚಿಕ್ಕ ಕ್ಯಾರೆಕ್ಟ್ರು ಓಕೆ, ಆ ಕ್ಯಾರೆಕ್ಟ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಅಚ್ಯುತ್ ಕುಮಾರು ಒಂಥರ ಚೆನ್ನಾಗಿದೆ, ಆ ಒಂದು ಪೊಲಿಟಿಕಲ್ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಯಾಕೋ ವಿನಯ್ ಅವರ ಕ್ಯಾರೆಕ್ಟ್ರು ಅಷ್ಟೊಂದು ಬೇಕಾಗಿರಲಿಲ್ಲ ಸಿನಿಮಾಗೆ, ಏನೋ ಪವರ್ಸ್ಫುಲ್ಲಾಗಿ ಇದೆಯೇನೋ ಅಂತ ಅನ್ನಿಸ್ತು. ಅಷ್ಟು ಬಿಟ್ಟರೆ ಗಿಲ್ಲಿ ನಟ ಆ ಥರ ಅವರ ಒಂದು ಕಾಮಿಡಿ ಟೈಮಿಂಗು ತುಂಬ ವರ್ಕೌಟ್ ಆಯಿತು, ಟ್ರೆಂಡಿಂಗಲ್ಲಿ ಕೂಡ ಇದ್ದಾರೆ. ಅವರ ಕಾಮಿಡಿ, ಅವರ ಮುಖನ ನೋಡಿದಾಗ ನಕ್ಕೊತಾರೆ. ಅಷ್ಟೆಲ್ಲ ಆ್ಯಕ್ಟಿಂಗ್ನು ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅವರು. ಇನ್ನು ಮಿಸ್ಸಲ್ಲಿ ದರ್ಶನ್ ಅವರ ಫ್ರೆಂಡ್ ಆಗಿ ಆ್ಯಕ್ಟಿಂಗ್ ಮಾಡಿರೋ ಆರ್ಟಿಸ್ಟು ಕೂಡ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶೋಭರಾಜು ಇವ್ರಿಗೆಲ್ಲ ಒಂದೊಳ್ಳೆ ಕ್ಯಾರೆಕ್ಟರ್ಗಳು ಸಿಕ್ಕಿದ್ದಾವೆ. ಪಾಪ ಅವರೆಲ್ಲ ಇತ್ತೀಚೆಗೆ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಬಟ್ ದರ್ಶನ್ ಅವರು ಒಂಥರ ಹಳೆ ಕಲಾವಿದರಿಗೆ ಒಂದೊಳ್ಳೆ ಚಾನ್ಸ್ಗಳನ್ನ, ಅವಕಾಶಗಳನ್ನ ಕೊಡ್ತಾ ಇರ್ತಾರೆ, ಅದು ಕೂಡ ಇಲ್ಲಿ ನಡೆದಿದೆ. ಓಕೆ, ಅಷ್ಟೇ. ಸಿನಿಮಾನ ನೋಡಿ ಒಂದು ಡೀಸೆಂಟು ಪಕ್ಕ ಕಮರ್ಷಿಯಲ್ ಮೂವಿ. ಸ್ವಲ್ಪ ಲಾಜಿಕ್ ಸೀನ್ಸ್ನ ಆ್ಯಡ್ ಮಾಡಿದರೆ ಚೆನ್ನಾಗಿರೋದು, ನಾರ್ಮಲಾಗಿ ಪ್ರೆಸೆಂಟ್ನ ಮಾಡೋದಕ್ಕೆ ಟ್ರೈ ಮಾಡಿದರೆ ಓಕೆ. ಇದು ಕೂಡ ಸಿನಿಮಾ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ಒಂಥರ ಡೀಸೆಂಟ್ ಮೂವಿ, ಥಿಯೇಟ್ರಲ್ಲೇ ನೋಡಿ ಸಿನಿಮಾನ. ದರ್ಶನ್ ಅವರ ಫ್ಯಾನ್ಸ್ ಮಾತ್ರ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡ್ರಿ. ಇಂಥ ಒಂದು ಸಿನಿಮಾ ನೀವು ಮತ್ತೆ ಯಾವಾಗ ನೋಡ್ತಿರೋ ಗೊತ್ತಿಲ್ಲ. ಆದಷ್ಟು ಬೇಗ ದರ್ಶನ್ ಅವ್ರಿಗೆ ಒಂದೊಳ್ಳೆ ಎಂಡಿಂಗು ಸಿಗಲಿ ಈ ಒಂದು ತೊಂದರೆಗಳಿಗೆಲ್ಲ. ದರ್ಶನ್ ಅವರ ಫ್ಯಾನ್ಸ್ಗಳು ಸಿನಿಮಾನ ಮಿಸ್ ಮಾಡಬೇಡ್ರಿ. ಮತ್ತೆ ಅವರ ಸಿನಿಮಾ ಯಾವಾಗ ಬರುತ್ತೋ ಗೊತ್ತಿಲ್ಲ, ಸಿನಿಮಾ ಮಾತ್ರ ಖಂಡಿತ ಬರುತ್ತೆ.
ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.